ಈ ದಿನದ ಧ್ಯಾನಕ್ಕಾಗಿ ಕೀರ್ತನೆ 22ರ ಕಡೆಗೆ ತಿರುಗಿಸಿಕೊಳ್ಳೋಣ. ಯಾಕೆಂದರೆ ಎಲ್ಲಾ ಕಡೆಯೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಮರಣ, ಉಣ್ಣುವಿಕೆ, ಪುನರುತ್ಥಾನ, ಆತನ ಶ್ರಮೆಯನ್ನ ಧ್ಯಾನಿಸುತ್ತಿರಲಾಗಿ ಈ ಸಂಜೆ ವೇಳೆಯಲ್ಲಿ ಆತನ ಶ್ರಮೆಯನ್ನ ಕುರಿತು ನಾವು ಮೆಲುಕು ಹಾಕುವುದು, ಧ್ಯಾನಿಸುವುದು, ನಮ್ಮ ಹೃದಯದ ಮೇಲೆ ಆತನ ವಾಕ್ಯಗಳನ್ನ ತೆಗೆದುಕೊಳ್ಳುವುದು ಬಹಳ ಪ್ರಾಮುಖ್ಯ ಎಂಬುದಾಗಿ ನಾನು ಬಯಸಿದ್ದೇನೆ ಮತ್ತು ಭಾರವುಳ್ಳವನಾಗಿದ್ದೇನೆ. ಕರ್ತನ ವಾಕ್ಯಗಳ ಮೂಲಕ ಆತನ ಶ್ರಮೆಯನ್ನ ಕ್ಲುಪ್ತವಾಗಿ ನಿಮ್ಮ ಜೊತೆಗೆ ಸಂಜೆ ವೇಳೆಯಲ್ಲಿ ಧ್ಯಾನಿಸಲು ಬಯಸುತ್ತೇನೆ. ಕೀರ್ತನೆ 22 1 ಮತ್ತು 2 ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. Psalm chapter 22 verse 1 and 2. Let us hear the reading. ಕೀರ್ತನೆ ಓದ್ಲಾ ಬ್ರದರ್? Yes, 22 1-2 ವಾಕ್ಯ. ಕೀರ್ತನೆ 22. ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೂ ನನ್ನ ಕೂಗನ್ನು ಕೇಳದೆಯೂ ದೂರವಾಗಿದ್ದಿ? ನನ್ನ ದೇವರೇ, ಹಗಲಿನಲ್ಲಿ ಮೊರೆ ಇಡುತ್ತೇನೆ, ಪ್ರತ್ಯುತ್ತರವೇ ಇಲ್ಲ. ഇരുಳಿನಲ್ಲಿಯೂ ನನಗೆ ಉಪಶಮನವಿಲ್ಲ. ಓದಿದಂತ ವಾಕ್ಯ ಭಾಗವನ್ನು, ಓದಲಿರುವ ವಾಕ್ಯ ಭಾಗವನ್ನು ದೇವರು ತಾನೇ ಆಶೀರ್ವದಿಸಿಕೊಡಲಿ. ಜೀವ ಸ್ವರೂಪನಾದ ದೇವರು ತಾನೇ ತನ್ನ ಜೀವಳ ವಾಕ್ಯಗಳ ಮೂಲಕ ನನ್ನ ಮತ್ತು ನಿಮ್ಮ ಸಂಗಡ ಮಾತನಾಡಲಿ. ಈ ವಾಕ್ಯದ ಮೂಲಕ ಕರ್ತನ ಒಂದು ಪ್ರೀತಿಯನ್ನ ನಾವು ಅರ್ಥ ಮಾಡಿಕೊಳ್ಳೋಣ. ಆತ್ಮನು ತಾನೇ ನನಗೆ ನಿಮಗೆ ಈ ವಾಕ್ಯವನ್ನ ಉಪದೇಶಿಸಲಿ. ಕರ್ತನ ಕೃಪಾಸ್ತ ಕೊಪ್ಪಿಸಿಕೊಟ್ಟವರಾಗಿ ರಾತ್ರಿಯಿಂದ ಈ ಕೂಟವನ್ನ ಪ್ರಾರಂಭಿಸಿರಲಾಗಿ ಈ ವಾಕ್ಯಗಳನ್ನ ಬಹಳ ಭಯಭಕ್ತಿಯಿಂದ ಧ್ಯಾನಿಸೋಣ. ಪ್ರಿಯ ದೈವ ಜನರೇ, ಕೀರ್ತನೆ 22 ದಾವೀದನು ರಚಿಸಿದಂತ ಕೀರ್ತನೆಯಾಗಿದೆ. ಕೀರ್ತನೆ 22 ಕರ್ತನಾದ ಯೇಸು ಕ್ರಿಸ್ತನನ್ನು ಕುರಿತು ಮಾತನಾಡುತ್ತದೆ. ದಾವೀದನನ್ನು ಕುರಿತು ಕೀರ್ತನೆ 22 ಮಾತನಾಡುವುದಿಲ್ಲ. ಯಾಕೆಂದರೆ ದಾವೀದನು ಶಿಲುಬೆಯ ಮರಣವನ್ನ ಹೊಂದಲಿಲ್ಲ. ಕೀರ್ತನೆ 22 ಮೆಸ್ಸಿಯನ ಕೀರ್ತನೆ ಎಂಬುದಾಗಿ ಕರೆಯಲ್ಪಡುತ್ತದೆ. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಡುವುದಕ್ಕೆ 1000 ವರ್ಷಗಳ ಹಿಂದೆ ಈ ಕೀರ್ತನೆ ರಚಿಸಲ್ಪಟ್ಟಂತ ಕೀರ್ತನೆಯಾಗಿದೆ. ಈ ಕೀರ್ತನೆಯಲ್ಲಿರ್ತಕ್ಕಂಥ 7 ಮಾತುಗಳು ಸುವಾರ್ತೆಗಳಲ್ಲೂ ಕೂಡ ಪುನಃ ಉಚ್ಚರಿಸಲ್ಪಟ್ಟಂತ ವಾಕ್ಯಗಳೆಂಬುದಾಗಿಯೂ ಕೂಡ ನಮ್ಮ ಧ್ಯಾನದಲ್ಲಿ ತೆಗೆದುಕೊಳ್ಳಬಹುದು. ಈ ಕೀರ್ತನೆಯಲ್ಲಿರ್ತಕ್ಕಂಥ ಒಂದು ಪ್ರೀತಿ, ದೇವರ ಪ್ರೀತಿ ಏನೆಂಬುದಾಗಿ ನೋಡುವಾಗ, ನನ್ನನ್ನು, ನಮ್ಮೆಲ್ಲರನ್ನು ಪಾಪದಿಂದ ರಕ್ಷಿಸುವುದಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನು ಕ್ರೂಚಿಯಲ್ಲಿ ಯಾವ ರೀತಿಯಾಗಿ ಶ್ರಮೆಯನ್ನ ಹೊಂದಿದನು ಎಂಬತಕ್ಕಂಥ ವಾಕ್ಯಗಳನ್ನ ಸೂಕ್ಷ್ಮವಾಗಿಯೂ ನಿಖರವಾಗಿಯೂ ಅಕ್ಷರಾಂಶವಾಗಿಯೂ ಯಾವುದೇ ವಿಧವಾದಂಥ ದೋಷಗಳು ಇಲ್ಲದೆ ಬಹಳ ಇದ್ದ ಹಾಗೆ ಯೇಸುಸ್ವಾಮಿ 1000 ವರ್ಷಗಳ ನಂತರ ಯಾವ ರೀತಿಯಾಗಿ ಕ್ರೂಜಿಯಲ್ಲಿ ಪ್ರಾಣವನ್ನ ಅರ್ಪಿಸಿದನು, ಶ್ರಮೆಯನ್ನ ಹೊಂದಿದನು ಎಂಬತಕ್ಕಂಥ ಸಂಗತಿಗಳನ್ನ ಬಿಡಿ ಬಿಡಿಯಾಗಿಯೂ ಸ್ಪಷ್ಟವಾಗಿಯೂ ಸರಳ ಭಾಷೆಗಳಲ್ಲಿ ಈ ಕೀರ್ತನೆಗಳಲ್ಲಿ ದೇವರಾತ್ಮನು ತನ್ನ ದೇವರ ಪ್ರೀತಿಯನ್ನ ಒದಗಿಸಿಟ್ಟಿದ್ದಾನೆ. ಸರಿ ಪ್ರಿಯರೇ, ಈ ಒಂದು ಧ್ಯಾನದ ಒಳಭಾಗಕ್ಕೆ ನಾವು ಹೋಗೋಣ. ನಾವು ಓದಿದಂತ 1ನೇ ವಾಕ್ಯವನ್ನ ಮತ್ತಾಯ ಬರೆದ ಸುವಾರ್ತೆ 27ನೇ ಅಧ್ಯಾಯದಲ್ಲೂ ಕೂಡ ಈ ವಾಕ್ಯ ಭಾಗ ಉಚ್ಚರಿಸಲ್ಪಡುವುದನ್ನ ಕುರಿತು ನಾವುಗಳು ಗಮನಿಸಬಹುದು. ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದಿ ಎಂಬುದಾಗಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಆಡಿದಂಥ ಮಾತುಗಳನ್ನ ನಾವು ಬಲ್ಲವರಾಗಿದ್ದೇವೆ.
ಇದರ ಅರ್ಥವೇನು? ದೇವರ ವಾಕ್ಯ ಆದಿಕಾಂಡದಿಂದ ಪ್ರಕಟಣೆಯ ಗ್ರಂಥದವರೆಗೂ ನಾವು ಧ್ಯಾನಿಸುವುದಾದರೆ, ದೇವರ ವಾಕ್ಯ ಹೇಳುತ್ತದೆ, ದೇವರು ಎಂದೂ ಕೂಡ ಪ್ರತ್ಯೇಕಿಸಲ್ಪಟ್ಟಿಲ್ಲ. ಆದಿಕಾಂಡದಲ್ಲಿ ನಾವು ಓದುವುದಾದರೆ, ನಮ್ಮ ಸ್ವರೂಪದಲ್ಲಿ ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ಉಚ್ಚರಿಸಲ್ಪಡುತ್ತದೆ. ತ್ರಯೇಕ ದೇವರನ್ನ ಕುರಿತು ಮಾತನಾಡುತ್ತದೆ. ಆದರೆ ರುಚಿಯ ಮೇಲೆ ಯೇಸುಸ್ವಾಮಿ ಈ ಮಾತುಗಳನ್ನ ಆತನು ಬಳಸುವಾಗ ಆತನು ದೇವರೇ ಎಂಬುದಾಗಿ ತಂದೆಯನ್ನ ಕುರಿತು ಸಂಬೋಧಿಸುತ್ತಿದ್ದಾನೆ. ಯೋಹಾನ ಬರೆದ ಸುವಾರ್ತೆಯನ್ನು ನಾವು ಓದುವಾಗ ಯಾವಾಗಲೂ ಕೂಡ ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನ ಕೇಳುತ್ತೀ ಎಂಬುದಾಗಿ ತಂದೆ ಎಂಬ ಪದವನ್ನ ಅಲ್ಲಿ ಪದೇ ಪದೇ ಬಳಸುತ್ತಾನೆ. ಆದರೆ ಕೀರ್ತನೆ 22ರಲ್ಲೂ ಮತ್ತಾಯ ಬರೆದ ಸುವಾರ್ತೆ 27ರಲ್ಲಿಯೂ ಆತನು ತಂದೆ ಎಂಬ ಪದವನ್ನ ಬಳಸದೆ ದೇವರೇ ಎಂಬ ಪದವನ್ನ ಆತನು ಬಳಸುತ್ತಾನೆ. ಕಾರಣ ಆ ಪಾಪದ ಒಂದು ಕ್ರೂರತ್ವ, ಆ ಪಾಪದ ಒಂದು ಶಾಪ ಅಥವಾ ಅದರ ಒಂದು ತೀವ್ರತೆ ಎಂಬತಕ್ಕಂಥ ಪದವನ್ನ ಬಳಸಲು ನಾನು ಬಯಸುತ್ತೇನೆ. ಆ ಪಾಪ ಎಷ್ಟೊಂದು ತೀವ್ರವಾಗಿ ಇತ್ತೆಂಬುದಾಗಿ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನ ಎಂದೂ ಅಗಲದ ತಂದೆಯನ್ನು ನೋಡಿ ದೇವರೇ ಎಂಬುದಾಗಿ ಆತನು ಕೂಗುತ್ತಿದ್ದಾನೆ. ಈ ಒಂದು ಶಿಲುಬೆಯ ಮೇಲೆ ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದೀ ಎಂಬುದಾಗಿ ಆತನು ಕೂಗುವಾಗ, ಮೊರೆ ಇಡುವಾಗ, ಆ ಒಂದು ಕೂಗಿಗೆ ಕಾರಣವೇನೆಂಬುದಾಗಿ ನೋಡುವಾಗ ಆತನಲ್ಲಿರತಕ್ಕಂಥ ವೇದನೆ, ತನ್ನ ಪ್ರೀತಿಯ ತಂದೆ ಎಂದು ತನ್ನಿಂದ ಅಗಲಿಸಲ್ಪಡದಂತ ತಂದೆ, ಆ ಒಂದು ಬಾಂಧವ್ಯ, ಆ ಶಿಲುಬೆಯ ಮೇಲೆ ಆತನು ಸ್ವಲ್ಪ ಹೊತ್ತು ಅನುಭವಿಸಿದನೆ ಎಂಬುದಾಗಿ ನಾವು ನೋಡುತ್ತೇವೆ. ಆ ಒಂದು ಏಕಾಂತವಾದಂತ ಏಕಾಂಗಿತನವನ್ನ ಆತನು ಅನುಭವಿಸಿದನು. ಎರಡನೇದಾಗಿ, ಆ ಶಿಲುಬೆಯಲ್ಲಿ ಆತನು ತೂಗಾಡುವಾಗ ಆತನ ಒಂದು ನಗ್ನತೆಯನ್ನು ಕೂಡ ತಂದೆಯಾದ ದೇವರು ಮುಚ್ಚಿದನೆಂಬುದಾಗಿ ನಿಮ್ಮ ಗಮನಕ್ಕೆ ತಿಳಿಸಲು ಬಯಸುತ್ತೇನೆ. ಮತ್ತಾಯ ಬರೆದ ಸುವಾರ್ತೆ 27ನೇ ಅಧ್ಯಾಯವನ್ನು ನೀವು ಓದುವುದಾದರೆ, ಕತ್ತಲು ಆವರಿಸಿಕೊಂಡಿತೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ದೇಶವೆಲ್ಲ ಕತ್ತಲೆ ಆವರಿಸಿಕೊಂಡಿತೆಂಬುದಾಗಿ ಮತ್ತಾಯ ಬರೆದ ಸುವಾರ್ತೆ 27ನೇ ಅಧ್ಯಾಯ ಮಾತನಾಡುತ್ತದೆ. ಈ ಕತ್ತಲು ಏನನ್ನು ಕುರಿತು ಮಾತನಾಡುತ್ತದೆ? ವಿಮೋಚನಾ ಕಾಂಡವನ್ನು ನಾವು ಓದುವಾಗ, ವಿಮೋಚನಾ ಕಾಂಡದಲ್ಲಿ ನಾವುಗಳು ಗಮನಿಸಬೇಕಾದಂತಹ ಒಂದು ಆತ್ಮೀಯ ಸಂಗತಿ ಏನೆಂದರೆ, ಐಗುಪ್ತ ದೇಶದಲ್ಲೆಲ್ಲ ಕತ್ತಲೆ ಆವರಿಸಿಕೊಂಡಿತು, ಗೋಷೆನ್ ಸೀಮೆಯಲ್ಲಿ ಮಾತ್ರ ಬೆಳಕಿತ್ತು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಮತ್ತಾಯ 27:45 ನಾವು ಓದ್ತೇವೆ, ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೂ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತ್ತು ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಸುಮಾರು 3 ಗಂಟೆಗಳ ಕಾಲ ಕತ್ತಲೆಯನ್ನ ತಂದೆಯಾದ ದೇವರು ಶಿಲುಬೆ ಮತ್ತು ಆ ದೇಶದ ಮೇಲೆ ಬರಮಾಡಿದನು ಎಂಬುದಾಗಿ ನೀವು ನಾನು ಅರ್ಥೈಸಿಕೊಳ್ಳಬೇಕು. ಈ ಕತ್ತಲೆ ಏನನ್ನು ಕುರಿತು ಮಾತನಾಡುತ್ತದೆ? ಈ ಕತ್ತಲೆ ದೇವರ ನ್ಯಾಯ ತೀರ್ಪನ್ನ ಕುರಿತು ಮಾತನಾಡುತ್ತದೆ. ಕರ್ತನಾದ ಯೇಸು ಕ್ರಿಸ್ತನು ಗೆತ್ಸೆಮನೆಯಲ್ಲಿ ಪ್ರಾರ್ಥಿಸುವಾಗ, ತಂದೆಯೇ, ನನ್ನ ಚಿತ್ತವಲ್ಲ, ನಿನ್ನ ಚಿತ್ತವಿರುವುದಾದರೆ ಈ ಪಾತ್ರೆಯನ್ನ ನನ್ನಿಂದ ತೊಲಗಿಸು,
ನಿನ್ನ ಚಿತ್ತವಿರುವುದಾದರೆ ಈ ಪಾತ್ರೆಯಲ್ಲಿ ನಾನು ಕುಡಿಯುವಂತೆ ಮಾಡು. 1 ಪೇತ್ರ 2ನೇ ಅಧ್ಯಾಯ 24ನೇ ವಾಕ್ಯವನ್ನು ನಾವು ಓದುವಾಗ, ತನ್ನ ದೇಹದಲ್ಲಿ ನಮ್ಮ ಪಾಪಗಳನ್ನ, ದೋಷಗಳನ್ನ ಹೊತ್ತುಕೊಂಡು ಶಿಲುಬೆಯ ಗಂಬವನ್ನ ಆತನು ಏರಿದನೆಂಬುದಾಗಿ ನಾವುಗಳು ಓದುವಂತವರಾಗಿದ್ದೇವೆ, ಧ್ಯಾನಿಸುವಂತವರಾಗಿದ್ದೇವೆ. ಪ್ರಿಯರೇ, ಅದರ ಅರ್ಥವೇನೆಂದರೆ, ಕರ್ತನು ನಮಗೆ ಬದಲಾಗಿ ಆ ಶಿಲುಬೆಯ ಮೇಲೆ ಶಾಪವನ್ನ ಆತನು ಹೊರುತ್ತಿದ್ದಾನೆ. ಕತ್ತಲೆ ನ್ಯಾಯ ತೀರ್ಪನ ಕುರಿತು ಮಾತನಾಡುತ್ತದೆ. ಬೆಳಕನ್ನ ಉಂಟು ಮಾಡಿದಂತ ದೇವರು, ಬೆಳಕಿನಲ್ಲಿ, ಆಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ದೇವರು, ಆತನು ನನಗೋಸ್ಕರವಾಗಿ, ನಿಮಗೋಸ್ಕರವಾಗಿ ಕತ್ತಲೆಯನ್ನ ಆತನು ಅನುಭವಿಸುತ್ತಿದ್ದಾನೆ. ಪ್ರಿಯ ಸೋದರ ಸೋದರಿಯರೇ, 2 ಆತ್ಮೀಯ ಪಾಠಗಳನ್ನ ಈ ವಾಕ್ಯದ ಮೂಲಕ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಮೊದಲನೇದಾಗಿ, ನಿಮ್ಮನ್ನು ನನ್ನನ್ನು ಕರ್ತನಾದ ಯೇಸು ಕ್ರಿಸ್ತನು ತಂದೆಯಾದ ದೇವರ ಜೊತೆಗೆ ಒಂದುಗೂಡಿಸುವ ಸಲುವಾಗಿ, ಐಕ್ಯಗೊಳಿಸುವ ಸಲುವಾಗಿ ತಂದೆಯಾದ ದೇವರಿಂದ ಆತನು ಶಿಲುಬೆಯಲ್ಲಿ ಪ್ರತ್ಯೇಕಿಸಲ್ಪಟ್ಟನು, ಹಗಲಿದನು 3 ತಾಸುಗಳ ಕಾಲ. 3 ತಾಸುಗಳ ಕಾಲ ಕತ್ತಲೆ ಆ ದೇಶವನ್ನು ಆವರಿಸಿಕೊಂಡಿತು. 2ನೇ ಆತ್ಮೀಯ ಪಾಠವೇನೆಂದರೆ, ನಿಮ್ಮನ್ನು ನನ್ನನ್ನು ಅಂಧಕಾರದ ದೊರೆತನದಿಂದ ಬಿಡಿಸಲು ತನ್ನ ಪ್ರಿಯ ಕುಮಾರನ ಬೆಳಕಿನ ರಾಜ್ಯದೊಳಗೆ ನಮ್ಮನ್ನು ಸೇರಿಸುವ ಸಲುವಾಗಿ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಆತನು ಕತ್ತಲೆಯನ್ನು ಅನುಭವಿಸಿದನು. ನೀವು ನಾನು ದೇವರ ನ್ಯಾಯ ತೀರ್ಪಿಗೆ ಪಾತ್ರರಾಗಿದ್ದೇವೆ, ದೇವರ ದಂಡನೆಗೆ ಪಾತ್ರರಾಗಿದ್ದೇವೆ. ಆದರೆ ನಿಮ್ಮನ್ನು ನನ್ನನ್ನು ಆ ಒಂದು ದೇವರ ರೌದ್ರದಿಂದ, ದೇವರ ಕೋಪದಿಂದ, ದೇವರ ನ್ಯಾಯ ತೀರ್ಪಿನಿಂದ ತಪ್ಪಿಸುವ ಸಲುವಾಗಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಮೇಲೆ ಆತನು ಈ ದೈವ ಶಿಕ್ಷೆಯನ್ನ ಬರಮಾಡಿಕೊಂಡನು. ಪ್ರಿಯರೇ, ಆತನ ಶಿಲುಬೆ, ಆತನ ಮರಣ, ಆತನ ಶ್ರಮೆ, ಆತನ ಏಕಾಂಗಿತನ, ಆತನ ಹಗಲುವಿಕೆ, ಇವೆಲ್ಲವುಗಳು ಕೂಡ ಯೇಸುವೆ ಯಾಕೆ ಇಷ್ಟೊಂದು ಶ್ರಮೆಯನ್ನ ನೀನು ಅನುಭವಿಸಿದಿ, ಯಾಕೆ ಈ ಒಂದು ಕೂಗು ಎಂಬುದಾಗಿ ನೀವು ನಾನು ಕೇಳುವುದಾದರೆ, ನನ್ನ ಮಗನೇ, ನನ್ನ ಮಗಳೇ, ನಿನಗೋಸ್ಕರವಾಗಿ, ನಿನ್ನನ್ನು ದೇವರ ಜೊತೆಗೆ ಒಂದುಗೂಡಿಸುವ ಸಲುವಾಗಿ, ಸ್ವಲ್ಪ ಕಾಲಕ್ಕಾಗಿ ಅಲ್ಲ, ಸದಾಕಾಲ ನಾನು ನಿನ್ನನ್ನು ದೇವರ ಜೊತೆಗೂಡಿಸುವ ಸಲುವಾಗಿ ದೇವರಿಂದ ಅಗಲಿಸಲ್ಪಟ್ಟನೆಂಬುದಾಗಿ ಈ ವಾಕ್ಯ ಭಾಗ ಮಾತನಾಡುತ್ತದೆ. ಸೊ ಆದ ಕಾರಣ ಪ್ರಿಯ ಸೋದರ ಸೋದರಿಯರೇ, ಈ ವಾಕ್ಯ ಭಾಗದ ಮೂಲಕ ನೀವು ನಾನು ಕಲಿಯುವಂತ ಒಂದು ಆತ್ಮೀಯ ಪಾಠವೇನೆಂದರೆ, ಕರ್ತನಿಗೆ ನಮ್ಮ ಜೀವಿತವನ್ನ ನೂತನವಾಗಿ ಸಮರ್ಪಿಸಿಕೊಳ್ಳೋಣ. ಕರ್ತನೆ, ನನಗೋಸ್ಕರವಾಗಿ ಪ್ರತ್ಯೇಕತೆಯನ್ನ ಅನುಭವಿಸಿದೆಯಲ್ಲ, ನನಗೋಸ್ಕರವಾಗಿ ಏಕಾಂಗಿತನವನ್ನ ಅನುಭವಿಸಿದೆಯಲ್ಲ, ನನಗೋಸ್ಕರವಾಗಿ ಕತ್ತಲೆಯನ್ನ ಅನುಭವಿಸಿದೆಯಲ್ಲ, ನನಗೋಸ್ಕರವಾಗಿ ನನಗೆ ಬದಲಾಗಿ ಶಿಲುಬೆಯ ಮರಣವನ್ನ ಹೊಂದಿದೆಯಲ್ಲ, ನಿನ್ನ ಪ್ರೀತಿಗೆ ಬದಲಾಗಿ ನನ್ನ ಹೃದಯವನ್ನು ನಿನಗೆ ಒಪ್ಪಿಸಿಕೊಡುತ್ತೇನೆ. ನಿನ್ನ ಪ್ರೀತಿಗೆ ಬದಲಾಗಿ ನನ್ನ ಆತ್ಮ, ಪ್ರಾಣ, ದೇಹವನ್ನ ಒಪ್ಪಿಸಿಕೊಡುತ್ತೇನೆ. ಕರ್ತನೆ, ನನ್ನ ಹೃದಯಕ್ಕೆ ಬಾ. ನನ್ನ ಪಾಪಗಳಿಂದ ನನ್ನನ್ನು ಬಿಡಿಸುವ ಸಲುವಾಗಿ,
ನೀನು ಇಷ್ಟೆಲ್ಲ ಶ್ರಮೆಯನ್ನ ಹೊಂದಿದೆಯಲ್ಲ, ಅದಕ್ಕೆ ಬದಲಾಗಿ ನನ್ನನ್ನೇ ನಿನಗೆ ಅರ್ಪಿಸಿಕೊಳ್ಳುತ್ತೇನೆ. ಆ ರೀತಿಯಾದಂಥ ಸಮರ್ಪಣೆಯನ್ನ ಈ ಒಂದು ದಿನಗಳಲ್ಲಿ, ಈ ಒಂದು ಧ್ಯಾನದಲ್ಲಿ ನಾವು ಮಾಡಿಕೊಳ್ಳುವುದಾದರೆ ನಿಜವಾಗಿಯೂ ನಾವು ಆತ್ಮೀಯ ಆಶೀರ್ವಾದವನ್ನ, ಉಜ್ಜೀವನವನ್ನ ಪಡೆದುಕೊಳ್ಳುವಂತವರಾಗಿದ್ದೇವೆ. ಪ್ರಿಯರೇ, ಗಮನಿಸಿರಿ, ಕರ್ತನ ಪ್ರಾರ್ಥನೆಯ ಜೀವಿತವನ್ನ ನಾವು ಬಲ್ಲವರಾಗಿದ್ದೇವೆ. ಆತನು ಮುಂಜಾನೆಯಲ್ಲಿ ಎದ್ದು ಪ್ರಾರ್ಥಿಸುತ್ತಿದ್ದನು. ಆತನು ಮಾರ್ಕ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಶಿಲುಬೆಯ ಮೇಲೆ, ಬೆಟ್ಟದ ಮೇಲೆ ಪ್ರಾರ್ಥಿಸುತ್ತಿದ್ದನು. ಗೆತ್ಸೆಮನೆಯಲ್ಲಿ ರಕ್ತದ ಹನಿಗಳೋಪಾದಿಯಲ್ಲಿ, ದೊಡ್ಡ ಬೆವರುಗಳು ರಕ್ತದ ಹನಿಗಳೋಪಾದಿಯಲ್ಲಿ ಬೀಳುವ ರೀತಿಯಲ್ಲಿ ವೇದನೆ ಪಟ್ಟು ಪ್ರಾರ್ಥಿಸಿದನು. ಇಬ್ರಿಯ ಪತ್ರಿಕೆ 5ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಆತನು ಕಣ್ಣೀರಿಡುತ್ತಾ ಪ್ರಾರ್ಥಿಸಿದನು, ವಿಜ್ಞಾಪಿಸಿದನು ಎಂಬುದಾಗಿ ದೇವರ ವಾಕ್ಯ ಮಾತನಾಡುತ್ತದೆ. ಆದರೆ ಕೀರ್ತನೆ 22ರಲ್ಲಿ 1ನೇ ವಾಕ್ಯದ 2ನೇ ಭಾಗ, ನಾನು ನಿನಗೆ ಮೊರೆ ಇಡುತ್ತೇನೆ, ನೀನು ಸದುತ್ತರವನ್ನ ಕೊಡುತ್ತಿಲ್ಲ. ನಾನು ನಿನಗೆ ಮೊರೆ ಇಡುತ್ತಿದ್ದೇನೆ, ನನಗೆ ಉಪಶಮನವನ್ನ ನೀನು ಮಾಡುತ್ತಿಲ್ಲ. ನಾನು ನಿನಗೆ ಮೊರೆ ಇಡುತ್ತಿದ್ದೇನೆ, ನೀನು ಕೇಳದೆಯೂ ಸಹಾಯ ಮಾಡದೆಯೂ ದೂರವಾಗಿದ್ದಿ ಎಂಬುದಾಗಿ ತಂದೆಯಾದ ದೇವರನ್ನು ನೋಡಿ ಆತನು ಮೊರೆ ಇಡುತ್ತಿದ್ದಾನೆ. ತಂದೆಯನ್ನ ದೂರುತ್ತಿಲ್ಲ, ಆದರೆ ತಂದೆಯಲ್ಲಿ ತನ್ನ ನಂಬಿಕೆಯನ್ನ ವ್ಯಕ್ತಪಡಿಸುತ್ತಿದ್ದಾನೆ. ನನ್ನ ಧ್ಯಾನವನ್ನು 3ನೇ ವಾಕ್ಯದ ಕಡೆಗೆ ತೆಗೆದುಕೊಂಡು ಹೋಗಲು ಬಯಸುತ್ತೇನೆ. ಕೀರ್ತನೆ 22 3ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವ ಆತನೇ, ನೀನು ಪವಿತ್ರನು. ಇಲ್ಲಿ ಕೀರ್ತನಗಾರನು ಅಷ್ಟೊಂದು ನೋವನ್ನು ಅನುಭವಿಸುತ್ತಿದ್ದರು. ಅಂದ್ರೆ ಮೆಸ್ಸಿಯನು, ಕರ್ತನಾದ ಯೇಸು ಕ್ರಿಸ್ತನು ಅಷ್ಟೊಂದು ವೇದನೆಯನ್ನ, ಸಂಕಟವನ್ನ ಅನುಭವಿಸುತ್ತಿದ್ದರು. ದೇವರ ಮೇಲೆ ತನಗಿರುವಂತಹ ನಂಬಿಕೆಯನ್ನು ಆತನು ಕಳೆದುಕೊಳ್ಳಲಿಲ್ಲ. ದೇವರ ಮೇಲೆ ದೃಢವಾದ, ಅಚಲವಾದ, ಕದಲಿಸಲಾರದಂತ ನಂಬಿಕೆಯನ್ನು ವ್ಯಕ್ತಪಡಿಸುತ್ತಿದ್ದಾನೆ. ಯಾಕೆ? ಪವಿತ್ರ ಸ್ವರೂಪನಾದ ದೇವರು ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ಮೇಲಿನ ಕ್ರೂರತ್ವವನ್ನ ನೋಡಲಿಲ್ಲ ಎಂಬುದಾಗಿ ನೋಡುವಾಗ, ದೇವರ ಅತಿ ಪವಿತ್ರನು ಅಬುಕಕ್ಕ ಹೇಳ್ತಾನೆ, ಆತನು ಕೇಡನ್ನು ನೋಡಲಾರದಂತ ಅತಿ ಪವಿತ್ರನೆಂಬುದಾಗಿ ಹೇಳುತ್ತಿದ್ದಾನೆ. ಪ್ರಿಯ ಸೋದರ ಸೋದರಿಯರೇ, ಇದರ ಮೂಲಕ ಒಂದು ಆತ್ಮೀಯ ಪಾಠವನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಯೋಬ 5ನೇ ಅಧ್ಯಾಯ 7ನೇ ವಾಕ್ಯ ಹೇಳುತ್ತದೆ, ಬೆಂಕಿಯ ಕಿಡಿಗಳು ಯಾವ ರೀತಿ ಮೇಲಕ್ಕೆ ಚಿಮ್ಮುತ್ತದೋ ಅದೇ ರೀತಿಯಾಗಿ ಮನುಷ್ಯನಿಗೆ ಶ್ರಮೆಗಳು, ಸಂಕಟಗಳು, ವೇದನೆಗಳು ಸಹಜ. ಇಟ್ ಈಸ್ ಕಾಮನ್. ನೀವು ನಾನು ಯೇಸು ಸ್ವಾಮಿ ಯಾವ ಪ್ರಮಾಣದಲ್ಲಿ ಶ್ರಮೆಯನ್ನ ಹೊಂದಿದ್ದಾರೋ, ಕಷ್ಟವನ್ನ ಹೊಂದಿದ್ದಾರೋ, ಮರಣ ವೇದನೆಗಳನ್ನ ಹೊಂದಿದ್ದಾರೋ, ನೀವು ನಾನು ಎಂದೂ ಕೂಡ ಆ ಒಂದು ತೀವ್ರತೆ ಅಥವಾ ಆ ಒಂದು ಉನ್ನತವಾದ ಮಟ್ಟದಲ್ಲಿ ಶೋಧನೆಗಳನ್ನ, ಪರೀಕ್ಷೆಗಳನ್ನ, ಶ್ರಮೆಗಳನ್ನ ಹೊಂದಲಿಲ್ಲ. ಒಂದು ವೇಳೆ ನಾವು ವೇದನೆಗಳಲ್ಲಿ, ಶೋಧನೆಗಳಲ್ಲಿ ಹಾದು ಹೋಗುತ್ತಿರುವುದಾದರೆ, ಯೇಸು ಸ್ವಾಮಿಯ ಆ ಒಂದು ಶಿಲುಬೆಯ ಧ್ಯಾನದಲ್ಲಿ, ಶ್ರಮೆಗಳಲ್ಲಿ, ಬಾಧೆಗಳಲ್ಲಿ ಆತನನ್ನು ನಾವು ನೋಡುವಾಗ, ಆತನ ಶ್ರಮೆಯ ಮುಂದೆ ನಮ್ಮ ಶ್ರಮೆಗಳು ಅಲ್ಪವೆಂದು ನಾವು ಗ್ರಹಿಸಿಕೊಳ್ಳುವಂತವರಾಗಿದ್ದೇವೆ. ನಮ್ಮ ಒಂದು ಕಷ್ಟಗಳು, ನಾವು ಹಾದು ಹೋಗತಕ್ಕಂಥ ಪರಿಸ್ಥಿತಿಗಳು ಕರ್ತನು ಹೊಂದಿದಂತ ಬಾಧೆಗಳಿಗೆ ಸಮವಲ್ಲ ಎಂಬತಕ್ಕಂಥ ಆತ್ಮೀಯ ಪಾಠವನ್ನ ನೀವು ನಾನು
ನಮ್ಮ ಹೃದಯಕ್ಕೆ ತೆಗೆದುಕೊಳ್ಳಬೇಕೆಂಬುದಾಗಿ ನಾನು ಈ ವಾಕ್ಯದ ಮೂಲಕ ನಿಮ್ಮನ್ನು ಪ್ರೋತ್ಸಾಹಪಡಿಸುತ್ತಿದ್ದೇನೆ. ನನ್ನ ಧ್ಯಾನವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾ ಕೀರ್ತನೆ 22 6ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ನಾನಾದರೋ ಉಳಿದಂಥವನೇ ಹೊರತು ಮನುಷ್ಯನಲ್ಲ, ಮನುಷ್ಯರಿಂದ ನಿಂದಿಸಲ್ಪಟ್ಟು ಜನರಿಂದ ಹೊಂದಿದ್ದೇನೆ. ನಾನಾದರೂ ಉಳಿದಂಥವನೇ, ಇದು ದಾವೀದನನ್ನ ಕುರಿತು ಮಾತನಾಡುತ್ತಿಲ್ಲ. ಇದು ಕರ್ತನಾದ ಯೇಸು ಕ್ರಿಸ್ತನನ್ನು ಕುರಿತು ಮಾತನಾಡುತ್ತಿದೆ. ಇದು ಮೆಸ್ಸಿಯನನ್ನ ಕುರಿತು ಮಾತನಾಡುತ್ತದೆ. ನಿನ್ನ ರಕ್ಷಕನನ್ನ ಕುರಿತು ಈ ವಾಕ್ಯ ಭಾಗ ಮಾತನಾಡುತ್ತದೆ. ಆತನು ದೇವಾದಿ ದೇವನಾಗಿದ್ದಾನೆ. ಆತನು ಸಮಸ್ತವನ್ನ ನಿರ್ಮಿಸಿದ ನಿರ್ಮಾಣಿಕನಾಗಿದ್ದಾನೆ. ಆತನು ಸಮಸ್ತಕ್ಕೆ ಆಧಾರಭೂತನಾಗಿದ್ದಾನೆ. ಇಷ್ಟೊಂದು ಉನ್ನತನಾದ ದೇವರು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ದೇವರು, ಮಹೋನ್ನತನಾದ ದೇವರು, ಪರಿಶುದ್ಧನಾದ ದೇವರು, ಯಾರು ಆತನನ್ನು ಸಮೀಪಿಸಲು ಸಾಧ್ಯವಿಲ್ಲ, ಯಾರು ಆತನನ್ನು ನೋಡಿ ಬದುಕಲು ಸಾಧ್ಯವಿಲ್ಲ. ಇಷ್ಟೊಂದು ಮಹೋನ್ನತನು, ಮಹಾಭಯಂಕರನಾದ ದೇವರು, ದಹಿಸುವ ಅಗ್ನಿಯುಳ್ಳ ದೇವರು. ದೇವರ ವಾಕ್ಯವನ್ನು ಗಮನಿಸಿ, ನಾನಾದರೂ ಉಳಿದಂಥವನೇ ಹೊರತು ಮನುಷ್ಯನಲ್ಲ ಎಂಬುದಾಗಿ ತನ್ನನ್ನು ತಗ್ಗಿಸಿಕೊಳ್ಳುತ್ತಿದ್ದಾನೆ. ಈ ಉಳ ಎಂಬ ಪದ ಇಬ್ರಿಯ ಭಾಷೆಯಲ್ಲಿ ತೋಲ ಎಂಬುದಾಗಿ ಕರೆಯಲ್ಪಡುತ್ತದೆ. ಈ ತೋಲ ಎಂಬ ಪದವನ್ನ ವಿಮೋಚನಾ ಕಾಂಡ 25ನೇ ಅಧ್ಯಾಯದಲ್ಲಿ ದೇವರಾತ್ಮನು ದೇವರ ವಾಕ್ಯದಲ್ಲಿ ಬಳಸುತ್ತಿದ್ದಾನೆ. ಈ ಉಳ ಎಂಬ ಪದ ಯಾವುದಕ್ಕೆ ಹೋಲಿಸಲ್ಪಡುತ್ತದೆ ಎಂಬುದಾಗಿ ನೋಡುವಾಗ, ರಕ್ತ ವರ್ಣದ ಉಳು ಎಂಬ ಉಳುವಿಗೆ ಈ ಉಳ ಹೋಲಿಸಲ್ಪಡುತ್ತದೆ. ಪ್ರಿಯ ಸೋದರ ಸೋದರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಆ ಮುಳ್ಳಿನ ಮುಕುಟಗಳ ಗಾಯದ ನಿಮಿತ್ತವಾಗಿ ಆತನ ಮುಖವೆಲ್ಲ ರಕ್ತಧಾರೆಯಾಗಿತ್ತು. ಆತನ ಕೆನ್ನೆಗಳಿಗೆ ಅವರು ಗುದ್ದಿರಲಾಗಿ ಆತನ ಕೆನ್ನೆ ಊದಿಕೊಂಡಿತ್ತು. ಪ್ಯಾಷನ್ ಆಫ್ ಕ್ರೈಸ್ಟ್, ಜೀಸಸ್ ಕ್ರೈಸ್ಟ್, ನೀವು ಚಿತ್ರವನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ನೀವು ನೋಡಿದ್ದೀರಿ. ದಯಮಾಡಿ ಊಹಿಸಿಕೊಳ್ಳಿ. ನಾನಾದರೂ ಉಳದಂತವನೇ, ಈ ಉಳ ಎಂಬತಕ್ಕಂಥದ್ದು ಹೆಸರುವಾಸಿಯಾದಂಥದ್ದಲ್ಲ. ಈ ಉಳ ಎಂಬತಕ್ಕಂಥದ್ದು ಒಂದು ಪ್ರಖ್ಯಾತಿ ಹೊಂದಿದಂತ ಜಂತುವಲ್ಲ. ಇಟ್ ಈಸ್ ಇನ್ಸಿಗ್ನಿಫಿಕೆಂಟ್. ಇದು ಲೆಕ್ಕಕ್ಕೆ ಪರಿಗಣಿಸಲು ಕೂಡ ಬಾರದಂತ ಒಂದು ಜೀವಿ ಹುಳ. ಯೇಸುಸ್ವಾಮಿ ಈ ನಮ್ಮ ರಕ್ಷಣೆಗೋಸ್ಕರ, ನಮ್ಮ ಪಾಪಗಳಿಂದ ನಮ್ಮನ್ನ ಬಿಡುಗಡೆ ಮಾಡುವ ಸಲುವಾಗಿ ಆತನು ಈ ಹುಳದ ಹಾಗೆ, ಈ ಹುಳಕ್ಕೆ ಸಮಾನವಾಗಿ ಪರಿಗಣಿಸಲ್ಪಡುತ್ತಿದ್ದಾನೆ. ಈ ಹುಳ ಯಾವ ರೀತಿ ವಿಕಾರವಾಗಿದೆಯೋ, ಈ ಹುಳ ಯಾವ ರೀತಿ ವಿಲ್ಲದ ರೀತಿಯಲ್ಲಿ ಕಂಡು ಬರುತ್ತದೋ, ಅದೇ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ನನಗೋಸ್ಕರವಾಗಿ, ನಿಮಗೋಸ್ಕರವಾಗಿ ಆತನ ಅಂದಚಂದವಿಲ್ಲದವನಾದನು. ಯೆಶಾಯ 53ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಆತನು ದುಃಖದ ಮಗನೆಂಬುದಾಗಿ ಕರೆಯಲ್ಪಡುತ್ತಿದ್ದಾನೆ. ನಾವು ಆತನಲ್ಲಿ ನೋಡತಕ್ಕ ಯಾವ ಲಕ್ಷಣವೂ ಇಲ್ಲ ಎಂಬುದಾಗಿ ಯೆಶಾಯನು ವರ್ಣಿಸುತ್ತಾನೆ. ಯೆಶಾಯ 53ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ, ಆತನನ್ನು ನೋಡಿ ಅನೇಕರು ಮುಖ ತಿರುಗಿಸಿಕೊಂಡರೆಂಬುದಾಗಿ ಯೆಶಾಯನು ವರ್ಣಿಸುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ನಿನಗೋಸ್ಕರವಾಗಿ, ನನಗೋಸ್ಕರವಾಗಿ ದೇವಾದಿ ದೇವನು, ದೇವದೂತರಿಂದ ಆರಾಧನೆ ಹೊಂದತಕ್ಕವನು, 4 ಜೀವಿಗಳಿಂದ, 24 ಮಂದಿ ಹಿರಿಯರಿಂದ, ಕೋಟ್ಯಾನು ಕೋಟಿ ಪರಿಶುದ್ಧರಿಂದ ಆರಾಧನೆ ಹೊಂದತಕ್ಕ ಆತನು ದಾಸನಾದನು, ಉಳದಂತೆ ಆತನು ಆದನು. ಈ ಉಳದ ಒಂದು ವಿಶೇಷತೆಯನ್ನ ನೀವು ಗೂಗಲ್ ಅಲ್ಲೂ ಕೂಡ ಪರೀಕ್ಷಿಸಬಹುದು. ಈ ಉಳದ ಒಂದು ವಿಶೇಷತೆ
ಏನೆಂಬುದಾಗಿ ನೋಡುವಾಗ, ಈ ಹುಳ ಮಗುವಿಗೆ ಅಂದ್ರೆ ಮತ್ತೊಂದು ಹುಳುವಿಗೆ ಜನ್ಮ ಕೊಡುವಾಗ ಕೆಂಪು ದ್ರವ್ಯವನ್ನ ಅದು ಆ ಒಂದು ನೂತನ ಹುಳದ ಮೇಲೆಲ್ಲ ಚೆಲ್ಲುವಂತದ್ದಾಗಿದೆ. ಮಾತ್ರವಲ್ಲ, ಒಂದು ಮರದ ಮೇಲಾಗಲಿ, ಒಂದು ವಸ್ತುವಿನ ಮೇಲಾಗಲಿ ಈ ಹುಳ ಹಡೆಯುವಾಗ, ಹೊಸ ಹುಳುವನ್ನ ಹಡೆಯುವಾಗ ಅದರ ಮೇಲೆ ಗಟ್ಟಿಯಾಗಿ ತನ್ನ ಶರೀರವನ್ನ ಹಿಡಿದುಕೊಳ್ಳುವಂತದ್ದಾಗಿದೆ. ಹಿಡಿದುಕೊಂಡು ಈ ಹುಳ ನೂತನ ಹುಳುವಿಗೆ ಜನ್ಮ ಕೊಟ್ಟ ನಂತರ ಕೆಂಪು ದ್ರವ್ಯವನ್ನ ಅದರ ಮೇಲೆ ಚಿಮುಕಿಸುತ್ತದೆ. ಅದರ ಮೂಲಕ ಆ ನೂತನ ಹುಳುವಿಗೆ ಅದು ಭದ್ರತೆಯನ್ನ, ರಕ್ಷಣೆಯನ್ನ ಒದಗಿಸಿಕೊಡುವಂತದ್ದಾಗಿದೆ. ತದನಂತರ ಈ ಹುಳ, ಈ ರಕ್ತವರ್ಣದ ಹುಳ ಸತ್ತು ಹೋಗುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ನನ್ನ ಪಾಪಗಳನ್ನ ತೊಳೆಯುವ ಸಲುವಾಗಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಅಮೂಲ್ಯವಾದ ರಕ್ತವನ್ನ, ತನ್ನ ಪರಿಶುದ್ಧವಾದ ರಕ್ತವನ್ನ ಶಿಲುಬೆಯ ಮರದಲ್ಲಿ ಆತನು ಚೆಲ್ಲಿದನು. ನೀವು ನಾನು, ನಿಮ್ಮ ನನ್ನ ಪಾಪಗಳು ಬೆಳ್ಳಿಯಿಂದ, ಬಂಗಾರದಿಂದ ತೊಳೆಯಲ್ಪಡಲಿಲ್ಲ. ಹಿರಿಯರ ನಡವಳಿಕೆಯಿಂದ ತೊಳೆಯಲ್ಪಡಲಿಲ್ಲ. 1 ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯ ಹೇಳುತ್ತದೆ, ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮ ಸಕಲ ಪಾಪಗಳನ್ನು ತೊಳೆದು ನಮ್ಮ ಸಕಲ ಅನೀತಿಯನ್ನು ತೆಗೆದುಹಾಕಿ ನಮ್ಮನ್ನ ಶುದ್ಧೀಕರಿಸಿದೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ರಕ್ತದಲ್ಲಿ ಬೆಲೆಯುಂಟು. ಕರ್ತನಾದ ಯೇಸುವಿನ ರಕ್ತದಲ್ಲಿ ಶಕ್ತಿ ಉಂಟು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಯೆಶಾಯ 1ನೇ ಅಧ್ಯಾಯ 18ನೇ ವಾಕ್ಯ ಹೇಳುತ್ತದೆ. ಓದುವುದನ್ನು ಕೇಳಿಸಿಕೊಳ್ಳೋಣ. ಐಸೈಯಾ ಚಾಪ್ಟರ್ 1 verse 18. Let us hear the reading. ಬನ್ನಿರಿ, ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು, ಕಿರಿಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವವು. ಪ್ರಿಯ ಸಹೋದರ ಸಹೋದರಿಯರೇ, ಗಮನಿಸಿರಿ, ಈ ವಾಕ್ಯ ನನಗೆ ಬಹಳ ಪ್ರಿಯವಾದ ವಾಕ್ಯ. ನನ್ನ ಉಸಿರಿರುವ ತನಕ ಈ ವಾಕ್ಯವನ್ನ ನಾನು ಮರೆತು ಹೋಗದಂತ ವಾಕ್ಯ. ಯಾಕೆಂದರೆ ಈ ವಾಕ್ಯದ ಮೂಲಕ ದೇವರು ನನ್ನೊಂದಿಗೆ ಮಾತನಾಡಿದನು. ಈ ವಾಕ್ಯದ ಮೂಲಕ ನನ್ನ ಪಾಪದ ಜೀವಿತದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪರಿಶುದ್ಧಾತ್ಮನ ಮೂಲಕ ಆತನು ಮಾತನಾಡಿದನು. ಆತನು ಬಹಳ ಸ್ಪಷ್ಟವಾಗಿ ಹೇಳಿದನು, ಥಾಮಸ್, ಬಾ ವಾದಿಸುವ. ನಿನ್ನಲ್ಲಿ ಪಾಪ ಇರುವುದಾದರೆ ನನ್ನೊಂದಿಗೆ ವಾದ ಮಾಡು. ನಾನು ನಿನ್ನ ಪಾಪವನ್ನ ತೊಳೆದು ಶುದ್ಧ ಮಾಡುತ್ತೇನೆ. ಯಾವ ರೀತಿಯಾಗಿ ಶುದ್ಧ ಮಾಡುತ್ತೇನೆ ಎಂಬುದಾಗಿ ನೋಡುವಾಗ, ನಿನ್ನ ಪಾಪ ಕಡು ಕೆಂಪಾಗಿದ್ದರೂ ನಾನು ಅದನ್ನು ಹಿಮದ ಹಾಗೆ ಬಿಳುಪನ್ನಾಗಿ ಮಾಡುತ್ತೇನೆ. ಕಿರುಮಂಚಿ ಬಣ್ಣವಾಗಿದ್ದರೂ ನಾನು ಅದನ್ನ ಉಣ್ಣೆಯಂತೆ ಬೆಳ್ಳಗಾಗಿ ಮಾಡುತ್ತೇನೆ ಎಂಬುದಾಗಿ ಆತನು ಈ ವಾಕ್ಯದ ಮೂಲಕ ನನ್ನೊಂದಿಗೆ ಮಾತನಾಡಿದ. ಪ್ರಿಯ ಸಹೋದರ ಸಹೋದರಿಯರೇ, ಕರ್ತನಿಗೆ ನನ್ನ ಹೃದಯವನ್ನು ಒಪ್ಪಿಸಿಕೊಟ್ಟೆ. ಯೇಸುವೆ, ನಾನು ಪಾಪಿ ಎಂಬುದಾಗಿ ಕರ್ತನಿಗೆ ನನ್ನ ಹೃದಯವನ್ನು ಒಪ್ಪಿಸಿಕೊಟ್ಟೆ. ಯೇಸುವೆ, ನನ್ನ ಹೃದಯಕ್ಕೆ ಬಾ. ನಾನು ಪಾಪಿ, ನನ್ನಲ್ಲಿ ಪಾಪವಿದೆ. ನಿನ್ನ ಪರಿಶುದ್ಧವಾದ ರಕ್ತದಿಂದ ನನ್ನನ್ನು ಶುದ್ಧ ಮಾಡು. ನಿನ್ನೊಂದಿಗೆ ನಾನು ವಾದಿಸುವುದಿಲ್ಲ, ಆದರೆ ನಿನ್ನೊಂದಿಗೆ ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನನ್ನು ಕರುಣಿಸು, ನನ್ನನ್ನು ಶುದ್ಧ ಮಾಡು. ನಿನ್ನ ಮಗನಾಗಿ ನನ್ನನ್ನು ಸ್ವೀಕರಿಸು. ನನ್ನ ಹೃದಯಕ್ಕೆ ಬಾ, ನನ್ನನ್ನು ಆಶೀರ್ವದಿಸು ಎಂಬುದಾಗಿ ನನ್ನ ಹೃದಯವನ್ನ ಕರ್ತನಿಗೆ ಒಪ್ಪಿಸಿಕೊಟ್ಟೆ. ಈ ವಾಕ್ಯದ ಮೂಲಕ ಕರ್ತನು ನನ್ನನ್ನು ಆಶೀರ್ವದಿಸಿದನು. ಆತನ ರಕ್ತದಿಂದ ನನ್ನ ಪಾಪವನ್ನು ತೊಳೆದನು. ಆತನು ನನ್ನ ಹೃದಯದಲ್ಲಿ ಬಂದು ವಾಸ ಮಾಡಿದನು, ನನ್ನನ್ನು ಆಶೀರ್ವದಿಸಿದನು. ಪ್ರಿಯ ಸಹೋದರ ಸಹೋದರಿಯರೇ, ಮತ್ತೊಂದು ವಾಕ್ಯ ಒತ್ತುಕೊಡಲು ಬಯಸುತ್ತೇನೆ. ಮತ್ತಾಯ ಬರೆದ ಸುವಾರ್ತೆ 27ನೇ ಅಧ್ಯಾಯ 28ನೇ ವಾಕ್ಯ. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 27 verse 28. Let us hear the reading. ಆತನ ಬಟ್ಟೆಗಳನ್ನು ತೆಗೆದುಹಾಕಿ ಕೆಂಪು ಅಲ್ಲಿಯನ್ನು ಹೊದಿಸಿ. ಪ್ರಿಯರೇ, ಗಮನಿಸಿರಿ, ಅಂಡರ್ಲೈನ್ ದಟ್ ವರ್ಡ್, ಕೆಂಪು ವಲ್ಲಿಯನ್ನ ಹೊದಿಸಿದನು. ಹೌದು,
ಯಾವ ರೀತಿಯಾಗಿ ಕೀರ್ತನೆ 22ರಲ್ಲಿ ಆ ಹುಳು ತಾನು ಹಡೆದಂತ ಹುಳುವಿಗೆ ರಕ್ತದ ಮೂಲಕ ಭದ್ರತೆಯನ್ನ, ಸುರಕ್ಷತೆಯನ್ನ ಕೊಟ್ಟಿತು, ಅದೇ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನು ಸಿಪಾಯಿಗಳಿಂದ ಅವಮಾನಿಸಲ್ಪಟ್ಟಾಗ ಅವರು ಅರಿಯದೆ ಆ ಕೆಂಪು ವಲ್ಲಿಯನ್ನ ಆತನ ಮೇಲೆ ಹೊರಿಸಿದರು. ಆತ್ಮೀಯ ಅರ್ಥ ಏನೆಂಬುದಾಗಿ ನೋಡುವಾಗ ನಮ್ಮೆಲ್ಲರ ಇಡೀ ಲೋಕದ ಪಾಪವನ್ನ ಆತನು ತನ್ನ ದೇಹದಲ್ಲಿ ಹೊತ್ತುಕೊಂಡನು. ಆ ಕೆಂಪುವಲ್ಲಿ ಅದನ್ನು ಕುರಿತು ಮಾತನಾಡುತ್ತದೆ. ಆ ಸಿಪಾಯಿಗಳು ಯೇಸು ಕ್ರಿಸ್ತನು ಯಹೂದ್ಯರ ಅರಸನೆಂಬುದಾಗಿ ವಿಚಾರಣೆಯಲ್ಲಿ ಕೇಳಿಸಿಕೊಂಡರು. ಮಾತ್ರವಲ್ಲ, ದೇಶಾಧಿಪತಿಯಾದ ಪಿಲಾತನು ವಿಚಾರಿಸುವಂತ ಸಮಯದಲ್ಲೂ ಸಿಪಾಯಿಗಳಿಗೆ ಒಪ್ಪಿಸಿಕೊಡುವಾಗ, ಕೊರಡೆಗಳಿಂದ ಒಡೆಯಲು ಒಪ್ಪಿಸಿಕೊಟ್ಟಾಗ ಈ ಸಿಪಾಯಿಗಳು ಯಹೂದ್ಯರ ಅರಸನು ನಿನಗೆ ನಮಸ್ಕಾರ ಎಂಬುದಾಗಿ ಆತನನ್ನು ಅಪಹಾಸ್ಯ ಮಾಡಿದರು, ಆತನನ್ನ ಹೊಡೆದರು. ಈ ಕೆಂಪುವಲ್ಲಿ ನನ್ನ ಪಾಪಗಳನ್ನ ಕರ್ತನಾದ ಯೇಸು ಕ್ರಿಸ್ತನು ತನ್ನ ದೇಹದಲ್ಲಿ ಹೊತ್ತುಕೊಂಡನು ಎಂಬ ಸಂಗತಿಯನ್ನ ಕುರಿತು ಮಾತನಾಡುತ್ತದೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಈ ನಾನಾದರೂ ಉಳದಂತವನೇ ಹೊರತು ಮನುಷ್ಯನಲ್ಲ ಎಂಬುದಾಗಿ ಕೀರ್ತನೆ 22:6ನೇ ವಾಕ್ಯದಲ್ಲಿ ಹೇಳುವಂತಹ ಆ ಒಂದು ಮಾತು ನಿಜವಾಗಿಯೂ ಶಿಲುಬೆಯ ಮೇಲೆ ತನ್ನ ದಿವ್ಯ ರಕ್ತವನ್ನ ಸುರಿಸಿದನು. ಶಿಲುಬೆಯ ಮೇಲೆ ತನ್ನ ಜೀವವನ್ನ ನನಗೋಸ್ಕರವಾಗಿ, ನಿಮಗೋಸ್ಕರವಾಗಿ ಅರ್ಪಿಸಿದನು. ಕಾರಣ, ಜೀವವಿಲ್ಲದ ನಮ್ಮ ಜೀವಿತದಲ್ಲಿ ನಾವು ಆತನ ಜೀವವನ್ನ ಪಡೆದುಕೊಳ್ಳುವ ಸಲುವಾಗಿ ಯಾವ ರೀತಿಯಾಗಿ ಈ ಹುಳು, ಈ ರಕ್ತದ ವರ್ಣದ ಹುಳು ಪ್ರಾಣವನ್ನ ಕೊಟ್ಟಿತೋ, ಅದೇ ರೀತಿಯಾಗಿ ನನಗೋಸ್ಕರ, ನಿಮಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ತನ್ನ ಪ್ರಾಣವನ್ನ ಶಿಲುಬೆಯಲ್ಲಿ ಸಮರ್ಪಿಸಿದ ದೇವರು ನಿನ್ನನ್ನು ನನ್ನನ್ನು ರಕ್ಷಿಸುವ ಸಲುವಾಗಿ ಉಳುದಂತಾದನು. ದೇವರು ನನ್ನ ಪಾಪವನ್ನ ತೊಳೆಯುವ ಸಲುವಾಗಿ ಹುಳುವಿನ ಹಾಗೆ ಆ ಶಿಲುಬೆಯಲ್ಲಿ ಜಜ್ಜಲ್ಪಟ್ಟನು, ವಿಕಾರವಾದನು, ಅವಮಾನಿಸಲ್ಪಟ್ಟನು. ಆತನು ಯಹೂದ್ಯರ ಅರಸನಾಗಿ ಹುಟ್ಟಿದನು, ಆತನು ಅರಸನಾಗಿ ಜೀವಿಸಿದನು, ಆತನು ಅರಸನಾಗಿ ಮಾತನಾಡಿದನು, ಅರಸನಾಗಿ ತನ್ನ ರಾಜ್ಯವನ್ನ ಸ್ಥಾಪಿಸಲು ಬಂದನು. ಪಿಲಾತನು ಆತನ ಶಿಲುಬೆಯ ಮೇಲೆ ಯಹೂದ್ಯರ ಅರಸನೆಂಬುದಾಗಿ 4 ಭಾಷೆಗಳಲ್ಲಿ ಬರೆದನು. ಕೀರ್ತನೆ 24ರಲ್ಲಿ ಓದುತ್ತದೆ, ದ್ವಾರಗಳೇ ತೆರೆದುಕೊಂಡಿರಿ, ಪುರಾತನ ಕದಗಳೇ ತೆರೆಯಿರಿ, ಮಹಿಮೆಯ ಅರಸನು ಪ್ರವೇಶಿಸುತ್ತಿದ್ದಾನೆ. ಜಕರಿಯ ಹೇಳುತ್ತಿದ್ದಾನೆ, ಯೆರೂಸಲೇಮೇ ಹರ್ಷಧ್ವನಿಗೈ, ನಿನ್ನ ಅರಸನು ಕತ್ತೆ ಮರಿ ಹತ್ತಿದವನಾಗಿ ಶಾಂತಿಯ ರಾಜನು ಬರುತ್ತಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಪಿಲಾತನು ಹೇಳಿದನು, ಇಗೋ ನಿಮ್ಮ ಅರಸನೆಂಬುದಾಗಿ. ವಾಕ್ಯವನ್ನು ಆಲಿಸುವಂತ ಪ್ರಿಯ ಸಹೋದರ ಸಹೋದರರೇ, ಆತನು ಯಹೂದ್ಯರ ಅರಸನು ಮಾತ್ರವಲ್ಲ, ನನ್ನ ಅರಸನಾಗಿದ್ದಾನೆ. ಪಿಲಾತನು ಹೇಳಿದನು, ಈತನು ನನ್ನ ಅರಸನಲ್ಲ. ಯಹೂದ್ಯರು ಹೇಳಿದರು, ಯೇಸು ಕ್ರಿಸ್ತನು ನಮ್ಮ ಅರಸನಲ್ಲ, ಸೀಸರನು ನಮಗೆ ಅರಸನೆಂಬುದಾಗಿ ಅವರು ತೀರ್ಮಾನಿಸಿದರು. ಈ ಉಳಿದಂತವನು, ಮನುಷ್ಯನಲ್ಲದವನು, ನಿನಗೋಸ್ಕರ, ನನಗೋಸ್ಕರ, ನನ್ನ ಜೀವಿತದಲ್ಲಿ ಆತನು ಅರಸನಾಗಿದ್ದಾನೆ. ಪ್ರಿಯರಿ, ನೀವು ನಾನು ಪಿಲಾತನ ಹಾಗೆ ಹೇಳುತ್ತೇವಾ? ಇಗೋ ನಿಮ್ಮ ಅರಸನೆಂಬುದಾಗಿ ಹೇಳುತ್ತೇವಾ? ಯಹೂದ್ಯರ ಅರಸನೆಂಬುದಾಗಿ ಹೇಳುತ್ತೇವಾ? ಅಥವಾ ನನ್ನ ಅರಸನೆಂಬುದಾಗಿ ಆತನನ್ನ ಆರಾಧಿಸುತ್ತೇವಾ? ಬಹಳ ಪ್ರಾಮುಖ್ಯವಾದದ್ದು. ಈ ಅರಸನಿಗೆ ನಿಮ್ಮ ಹೃದಯದಲ್ಲಿ ಸ್ಥಳವಿದೆಯಾ? ಬಹಳ ಪ್ರಾಮುಖ್ಯವಾದಂಥದ್ದು. ಹೌದು ಪ್ರಿಯರೇ, ನನ್ನ ಧ್ಯಾನವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾ 7ನೇ ವಾಕ್ಯವನ್ನ ಗಮನಿಸೋಣ. ಕೀರ್ತನೆ 22 7ನೇ ವಾಕ್ಯ.
ನನ್ನನ್ನು ನೋಡುವವರೆಲ್ಲರೂ ಹಾಸ್ಯ ಮಾಡುತ್ತಾರೆ. ಅವರು ಓರೆ ತುಟಿ ಮಾಡಿ ತಲೆ ಆಡಿಸುತ್ತಾ, ಬೇರೆ ಯೇಸು ಸ್ವಾಮಿ ಕ್ರೂಜಿಯ ಮೇಲೆ ತೂಗುತ್ತಿರುವಾಗ ಆತನ ಶಿಲುಬೆಯನ್ನ ಹಾದು ಹೋಗತಕ್ಕಂಥ ವ್ಯಕ್ತಿಗಳು ಆಡಿದಂತ ಮಾತುಗಳನ್ನ ನಾವು ಬಲ್ಲವರಾಗಿದ್ದೇವೆ. ಮತ್ತಾಯ ಬರೆದ ಸುವಾರ್ತೆ 27ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಇಬ್ಬರು ಕಳ್ಳರು ಆತನನ್ನ ನಿಂದಿಸುತ್ತಿದ್ದರು. ಹಾದು ಹೋಗತಕ್ಕಂಥವರು ದೇವಾಲಯವನ್ನ ಮತ್ತಾಯ 27, 38, 39ರಲ್ಲಿ ನಾವು ಗಮನಿಸಬಹುದು. ದೇವಾಲಯವನ್ನು ಕೆಡವಿ 3 ದಿನದಲ್ಲಿ ಕಟ್ಟುವವನೇ, ನಿನ್ನನ್ನು ರಕ್ಷಿಸಿಕೋ, ದೇವರ ಮಗನಾಗಿದ್ದರೆ ಶಿಲುಬೆಯಿಂದ ಇಳಿದು ಬಾ ಎಂದು ಆತನನ್ನು ಅಂಗಿಸುತ್ತಿದ್ದರು. 41ನೇ ವಾಕ್ಯ, ಅದೇ ಮೇರೆಗೆ ಮಹಾಯಾಜಕರು, ಶಾಸ್ತ್ರಿಗಳು, ಹಿರಿಯರು, ಅವನು ಮತ್ತೊಬ್ಬರನ್ನು ರಕ್ಷಿಸಿದನು, ತನ್ನನ್ನು ರಕ್ಷಿಸಿಕೊಳ್ಳಲಾರನು, ಅವನು ಇಸ್ರೇಲಿನ ಅರಸನಲ್ಲವೇ? ಈಗ ಶಿಲುಬೆಯಿಂದ ಇಳಿದು ಬಂದರೆ ಅವನಲ್ಲಿ ನಂಬಿಕೆ ಇಟ್ಟೆವು. ಎಷ್ಟೊಂದು ಕ್ರೂರವಾದಂತ ಮಾತುಗಳು, ಎಷ್ಟೊಂದು ಅವಮಾನವನ್ನ ಉಂಟು ಮಾಡುವಂತ ಮಾತುಗಳು, ಎಷ್ಟೊಂದು ನಿಂದೆಯ ಮಾತುಗಳು. ಆದರೆ ಕರ್ತನು ಅವರಿಗೆ ಪ್ರತಿಯಾಗಿ ಮಾತನಾಡಲಿಲ್ಲ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 6ನೇ ವಾಕ್ಯ ಹೇಳುತ್ತದೆ, ಆತನು ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಮೌನವಾಗಿದ್ದನು, ಬಾಯಿ ತೆರೆಯಲಿಲ್ಲ. ಉಣ್ಣೆ ಕತ್ತರಿಸುವವರ ಮುಂದೆ ಯಾವ ರೀತಿಯಾಗಿ ಆ ಕುರಿ ಮೌನವಾಗಿತ್ತೋ ಅದೇ ರೀತಿಯಾಗಿ ತನ್ನ ಕೈಗಳಿಗೆ ಶಿಲುಬೆಯನ್ನ ಜಡಿದಂತ ಆ ಸಿಪಾಯಿಗಳ ಮುಂದೆ, ತನ್ನ ಕಾಲುಗಳಿಗೆ ಮೊಳೆಗಳನ್ನ ಜಡಿದಂತ ಸಿಪಾಯಿಗಳ ಮುಂದೆ, ತನ್ನ ಬೆನ್ನಿಗೆ ಕೊರಡೆ ಪೆಟ್ಟುಗಳಿಂದ ಒಡೆದಂತ ಸಿಪಾಯಿಗಳ ಮುಂದೆ, ಭಾರವಾದ ಶಿಲುಬೆಯನ್ನ ಹೊತ್ತುಕೊಂಡು ಹೋದಂತ ಸಮಯದಲ್ಲಿ ಆತನು ಪ್ರತಿಯಾಗಿ ಮಾತನಾಡಲಿಲ್ಲ. ಸಿಪಾಯಿಯನ್ನ ಆತನು ನಿಂದಿಸಲಿಲ್ಲ. ಯೆರೂಸಲೇಮಿನ ಸ್ತ್ರೀಯರು ಅಳುತ್ತಿರುವಾಗ, ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರವಾಗಿಯೂ ನಿಮ್ಮ ಮಕ್ಕಳಿಗೋಸ್ಕರವಾಗಿ ಅಳಿರಿ ಎಂಬುದಾಗಿ ಹೇಳಿದನು. ತನ್ನನ್ನು ತನಗೆ ಮುದ್ದಿಟ್ಟು ತೋರಿಸಿಕೊಟ್ಟಂತ ಯೂದನನ್ನು ಆತನು ನಿಂದಿಸಲಿಲ್ಲ. ಅನ್ಯಾಯವಾಗಿ ಕೊರಡೆ ಮತ್ತು ಶಿಲುಬೆಯ ಮರಣಕ್ಕೆ ಒಪ್ಪಿಸಿಕೊಟ್ಟ ಪಿಲಾತನನ್ನು ನೋಡಿ ಆತನು ನಿಂದಿಸಲಿಲ್ಲ. ತನ್ನ ಪ್ರೀತಿಯ ಪೇತ್ರನು, ಶಿಷ್ಯನು ತನ್ನನ್ನು ಅಲ್ಲಗೆಳೆದಾಗ ಆತನು ಪೇತ್ರನನ್ನು ನಿಂದಿಸಲಿಲ್ಲ. 30 ಬೆಳ್ಳಿ ನಾಣ್ಯಗಳಿಗೆ ತನ್ನನ್ನು ಮಾರಿಬಿಟ್ಟ ಯೂದನನ್ನು ಗದರಿಸಲಿಲ್ಲ. ಶಾಸ್ತ್ರಿಗಳು, ಮಹಾಯಾಜಕರು ಅಪಹಾಸ್ಯ ಮಾಡುವಾಗ ಆತನು ಬದಲಿಗೆ ಮಾತನಾಡಲಿಲ್ಲ, ಮೌನವಾಗಿ ತಾಳಿಕೊಂಡನು. ನನಗೋಸ್ಕರವಾಗಿ, ನಿನಗೋಸ್ಕರ, ನನ್ನ ಪಾಪಗಳನ್ನ ಕ್ಷಮಿಸುವ ಸಲುವಾಗಿ. ಶಿಲುಬೆ ಮೇಲೆ ಆತನು ಮತ್ತೊಂದು ಮಾತನಾಡಿದನು, ತಂದೆ, ಇವರು ಏನು ಮಾಡುತ್ತಿದ್ದಾರೋ ಅರಿಯರು, ಇವರನ್ನು ಕ್ಷಮಿಸಿ ಎಂಬುದಾಗಿ ಪ್ರಾರ್ಥಿಸಿದನು. ಎಂತ ಪ್ರೀತಿ, ಎಂತ ಮಮತೆ ನನ್ನ ಮೇಲೆ, ನಿಮ್ಮ ಮೇಲೆ. ಪ್ರಿಯ ಸೋದರ ಸೋದರರೇ, ನನ್ನ ಧ್ಯಾನವನ್ನ ಇಲ್ಲಿಗೆ ನಿಲ್ಲಿಸ್ತೇನೆ. ಬಿಡದೆ ಕರ್ತನು ತನ್ನ ಆತ್ಮನ ಮೂಲಕ ನನ್ನೊಂದಿಗೆ, ನಿಮ್ಮೊಂದಿಗೆ ಮಾತನಾಡಲಿ. ಕರ್ತನು ಈ ಧ್ಯಾನವನ್ನ ಆಶೀರ್ವದಿಸಲಿ. ಈ ಒಂದು ಶಿಲುಬೆಯ ಧ್ಯಾನದಲ್ಲಿ ನಾನು ಯೇಸು ಸ್ವಾಮಿಯನ್ನ ಧ್ಯಾನಿಸೋಣ. ಯೇಸು ಸ್ವಾಮಿಯ ವಾಕ್ಯಗಳನ್ನ ನಮ್ಮ ಹೃದಯಕ್ಕೆ ತೆಗೆದುಕೊಳ್ಳೋಣ. ಯೇಸು ಸ್ವಾಮಿ ಆಗಿ ಇತರರನ್ನ ಪ್ರೀತಿಸೋಣ. ಆತನ ವಾಕ್ಯಗಳನ್ನ ಕೈಗೊಂಡು ನಡೆಯೋಣ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗೆ ಇರಲಿ. ದೇವರ ನಾಮ